ಎಲ್ರಿಗೂ ನಮಸ್ಕಾರ. 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ನಾವು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ತಿಳ್ಕೊತಾ ಇದ್ವಿ. ದೆಹಲಿ ಸುಲ್ತಾನರ ರಾಜಕೀಯ ವಿಚಾರಗಳು ಮತ್ತು ಅಲ್ಲಿನ ಆಡಳಿತ ವ್ಯವಸ್ಥೆ ಮತ್ತು ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ಪರಿಸ್ಥಿತಿಗಳ ಬಗ್ಗೆ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತು ದೆಹಲಿ ಸುಲ್ತಾನರ ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ದೆಹಲಿ ಸುಲ್ತಾನರ ಕಾಲದಲ್ಲಿ ಸಾಹಿತ್ಯವನ್ನು ನಾವು ನೋಡೋದೇ ಆದರೆ ವಿದೇಶಿ ಬರಹಗಾರರು ಮತ್ತು ಇತಿಹಾಸ ತಜ್ಞರುಗಳಿಗೆ ಈ ದೆಹಲಿ ಸುಲ್ತಾನರುಗಳು ಆಸ್ಥಾನದಲ್ಲಿ ಆಶ್ರಯವನ್ನು ನೀಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಜೊತೆಗೆ ಈ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಬರಹಗಾರರೆಲ್ಲರೂ ಕೂಡ ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಗ್ರಂಥಗಳನ್ನು ರಚನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಭಾರತದ ಮೇಲೆ ಅನೇಕ ಬಾರಿ ದಂಡಯಾತ್ರೆಯನ್ನು ಮಾಡಿದಂತಹ ಮಹಮ್ಮದ್ ಗಜ್ನಿ ಅಂತಕ್ಕಂಥವನು ತನ್ನ ಆಸ್ಥಾನದಲ್ಲಿ ಒಬ್ಬ ಸುಪ್ರಸಿದ್ಧನಾಗಿರ್ತಕ್ಕಂಥ ವಿದ್ವಾಂಸನಿಗೆ ಆಶ್ರಯವನ್ನು ಕೂಡ ಕೊಟ್ಟಿದ್ದ. ಅವನೇ ಯಾರಪ್ಪ ಅಂತಂದರೆ ಅಲ್ಬೆರೋನಿ ಅಂತಕ್ಕಂಥವನು. ಸೊ ಈ ಅಲ್ಬೆರೋನಿ ಅಂತಕ್ಕಂಥವನು ಬರೆದಿರ್ತಕ್ಕಂಥ ಕೃತಿಯಿಂದಾಗಿ ಭಾರತದ ಕೆಲವು ವಿಚಾರಗಳು ಕೂಡ ನಮಗೆ ತಿಳಿತಾ ಬರುತ್ತೆ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಈ ಅಲ್ಬೆರೋನಿ ಕಿತಾಬುಲ್ ಹಿಂದ್ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸಿದ್ದಾನೆ. ಸೊ ಈ ಕೃತಿ ಮೂಲಕ ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ವಿಚಾರಗಳು ಸಾಕಷ್ಟು ನಮಗೆ ತಿಳಿಯುತ್ತೆ. ಕೆಲವು ಭಾರತೀಯರನ್ನ ಕೆಲವೊಂದು ಪಾಯಿಂಟ್ಸ್ಗಳು ತುಂಬ ನಿಕೃಷ್ಟವಾಗಿ ಕಂಡುಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಯಾಕೆಂತಂದರೆ ಅವನು ಹೇಳ್ತಾ ಮಹಮ್ಮದ್ ಗಜ್ನಿಯ ದಾಳಿಗೆ ಸಂಬಂಧಪಟ್ಟಂಗೆ ಹೇಳುವಾಗ ಈ ಗುಜರಾತ್ನ ಸೌರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ ಲಿಂಗದ ಮೇಲಿನ ಒಂದು ಚಿನ್ನದ ಲೇಪನವನ್ನು ಮಹಮ್ಮದ್ ಗಜ್ನಿ ತನ್ನ ಕತ್ತಿಯಿಂದ ಒಡೆದು ಆ ಚಿನ್ನದ ಲೇಪನವನ್ನು ತಗೊಂಡೋಗಿ ಮೆಕ್ಕ ಮತ್ತು ಮದೀನಕ್ಕೆ ಮೆಟ್ಟಿಲುಗಳನ್ನಾಗಿ ಮಾಡಿಸ್ತಾ ಅಂತಕ್ಕಂಥ ಒಂದು ಉತ್ಪ್ರೇಕ್ಷೆ ಇರತಕ್ಕಂಥ ಕೆಲವು ಮಾತುಗಳನ್ನು ಬರೀತಾನೆ. ಆದರೆ ಕೆಲವು ಭಾರತೀಯ ಇತಿಹಾಸಕಾರರು ಈ ಥರದ ಒಂದು ಹೇಳಿಕೆಗಳನ್ನು ತಳ್ಳಾಕಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಆದರೆ ಈ ಥರದವಿದ್ರೂ ಕೂಡ ಕೆಲವೊಂದು ಭಾರತದ ಆಗಿನ ಕಾಲದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮತ್ತು ಧಾರ್ಮಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಅಂತಕ್ಕಂಥದ್ದು ಈ ಒಂದು ಕೃತಿಯಿಂದ ಸಿಗುತ್ತೆ ಅನ್ನೋದೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಜೊತೆಗೆ ಈತ ತತ್ವಜ್ಞಾನಿಯಾಗಿದ್ದ, ಗಣಿತಶಾಸ್ತ್ರಜ್ಞನೂ ಕೂಡ ಆಗಿದ್ದ ಅನ್ನೋದೊಂದು ಮುಖ್ಯವಾಗಿರೋದು. ಮತ್ತು ಇದಲ್ಲದೆ ಮತ್ತೊಬ್ಬ ಪ್ರಮುಖನಾಗಿರ್ತಕ್ಕಂಥ ಕವಿ ಬರ್ತಾನೆ, ಹಸನ್ ನಿಜಾಮಿ ಅಂತ. ಆತ ತಾಜುಲ್ ಮಾಸಿಕ್ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸ್ತಾನೆ. ಮತ್ತು ಮಿನಾಜಸ್ ಸಿರಾಜ್ ಜುರ್ಬನಿ ಅಂತಕ್ಕಂಥವನೊಬ್ಬ ಬರ್ತಾನೆ. ಅವನು ತಬಾಕತ್ ಇ ನಾಸರಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಅದೇ ರೀತಿ ಮತ್ತೊಬ್ಬ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಶ್ರೇಷ್ಠ ಕವಿ ಯಾರು ಅಂತಂದರೆ ಅಮೀರ್ ಖುಸ್ರು ಅಂತಕ್ಕಂಥವನು. ಈತ ಸೂಫಿ ಸಂತನಾಗಿದ್ದ. ಜೊತೆಗೆ 6 ಗ್ರಂಥಗಳನ್ನು ಬರೀತಾನೆ. ಅದರಲ್ಲಿ ತಾರಿಕ್ ಇ ಅಲೈ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿ. ಇದು ಭಾರತ ಹಿಂದೂ ಮತ್ತು ಮುಸ್ಲಿಂ ಜನರ ಹೊಂದಾಣಿಕೆಗೆ ಸಂಬಂಧಪಟ್ಟಂಗೆ ಅವರನ್ನು ಹೊಂದುಗೂಡಿಸ್ತಕ್ಕಂಥ ಪ್ರಯತ್ನವೂ ಕೂಡ ಈ ಕೆಲವು ಗ್ರಂಥಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಅಮೀರ್ ಖುಸ್ರು ಒಬ್ಬ ಸಂಗೀತಗಾರನೂ ಕೂಡ ಆಗಿದ್ದ. ಸೊ ಭಾರತದಲ್ಲಿ ವಾದ್ಯಗಳಾಗಿರ್ತಕ್ಕಂಥ ಈ ತಬಲಾ, ಸಿತಾರ್ ಇವುಗಳನ್ನೆಲ್ಲ ಭಾರತಕ್ಕೆ ಪರಿಚಯ ಮಾಡಿದಂಥವನು ಈ ಅಮೀರ್ ಖುಸ್ರು. ಈ ಎಲ್ಲ ಕಾರಣಗಳಿಂದ ಈತನನ್ನು ಭಾರತದ ಗಿಣಿ ಅಂತಲೂ ಕೂಡ ಕರೀತಕ್ಕಂಥದ್ದನ್ನು ನೋಡ್ಬೋದು. ಮತ್ತು ಇವನನ್ನು ಬಿಟ್ಟರೆ ಜಿಯಾಯುದ್ದೀನ್ ಬರಾನಿ ಅಂತಕ್ಕಂಥವನೊಬ್ಬ ಕವಿ ಬರ್ತಾನೆ. ಸೊ ಬರಾನಿ ಅಂತಕ್ಕಂಥವನು ತಾರಿಕ್ ಇ ಫಿರೋಜ್ ಶಾಹಿ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಕೃತಿ ಅದು. ಮತ್ತು ಫಿರೋಜ್ ಶಾ ತುಘಲಕ್ನೂ ಕೂಡ ಒಬ್ಬ ಪ್ರಮುಖ ಇತಿಹಾಸಕಾರನಾಗಿದ್ದು, ಒಬ್ಬ ಇವನಾಗಿದ್ದು ಫುತುಹತ್ ಇ ಫಿರೋಜ್ ಶಾಹಿ ಅಂತ ಕೃತಿಗಳನ್ನು ರಚನೆ ಮಾಡ್ತಾನೆ. ಸೊ ಹೀಗೆ ದೆಹಲಿ ಸುಲ್ತಾನರ ಕಾಲಘಟ್ಟದಲ್ಲಿ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳು ಅಭಿವೃದ್ಧಿಯನ್ನು ಹೊಂದಿದ್ವು. ಸಾಕಷ್ಟು ಸಾಹಿತ್ಯ ಅನ್ನೋದು ಕೂಡ ಅಭಿವೃದ್ಧಿಯನ್ನು ಸಾಧಿಸ್ತು. ಇನ್ನು ಇವರ ಕಲೆ ಮತ್ತು ವಾಸ್ತುಶಿಲ್ಪಗಳ ಬಗ್ಗೆ ನಾವು ನೋಡೋದೇ ಆದರೆ ದೆಹಲಿ ಸುಲ್ತಾನರು ತಮ್ಮದೇ ಆದಂತಹ ಒಂದು ಹೊಸ ಶೈಲಿಯನ್ನು ಪ್ರಾರಂಭಿಸಿದರು. ಸೊ ಇಲ್ಲಿವರೆಗೆ ಭಾರತದ ಒಂದು ವಾಸ್ತುಶಿಲ್ಪ, ಅಲ್ಲಿ ನೀವು ಕನಿಷ್ಕನ ಒಂದು ವಾಸ್ತುಶಿಲ್ಪವನ್ನು ನೋಡ್ತೀರಾ, ಮೌರ್ಯರ ಒಂದು ವಾಸ್ತುಶಿಲ್ಪವನ್ನು ನೋಡ್ತೀರಾ, ಗುಪ್ತರ ಒಂದು ವಾಸ್ತುಶಿಲ್ಪವನ್ನು ನೋಡ್ತೀರಾ. ದಕ್ಷಿಣಕ್ಕೆ ಬಂದರೆ ಅವರವರದೇ ಆದಂತಹ ರಾಜಮನೆತನಕ್ಕೆ ಸಂಬಂಧಪಟ್ಟಂಥ ವಾಸ್ತುಶಿಲ್ಪಗಳನ್ನ ನೋಡ್ತೀರಾ. ವಾಸ್ತುಶಿಲ್ಪ ಅಂತಂದರೆ ಒಂದು ಕಟ್ಟಡವನ್ನು ಕಟ್ಟುವಂತಹ ಶೈಲಿ ಅನ್ನೋ ಒಂದು ನಿಮಗೆ ಆ ಒಂದು ಸಂಗತಿ ಗೊತ್ತಿದೆ. ಸೊ ಇವರ ಒಂದು ಶೈಲಿ ಯಾವ ರೀತಿ ಇತ್ತು ಅಂತ ನಾವು ನೋಡೋದೇ ಆದರೆ ಇವರು ಇಸ್ಲಾಮಿಕ್ ಧರ್ಮದ ಕೆಲವು ವಾಸ್ತುಶಿಲ್ಪ ಶೈಲಿಯನ್ನೂ ಒಳಗೊಂಡಿತ್ತು. ಜೊತೆಗೆ ನಮ್ಮ ಭಾರತದ ಕೆಲವು ವಾಸ್ತುಶಿಲ್ಪ ಶೈಲಿಯೂ ಕೂಡ ಸೇರಿಕೊಂಡಿತ್ತು. ಸೊ ಈ ಎರಡೂ ಶೈಲಿ ಸೇರಿಕೊಂಡು ಇಲ್ಲಿ ರಚನೆ ಆದದ್ರಿಂದ
ಆ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿ ಯಾವ ರೀತಿ ಇತ್ತಪ್ಪ ಅಂತಂದರೆ, ಸಾಮಾನ್ಯವಾಗಿ ಗುಮ್ಮಟಗಳನ್ನು ಒಳಗೊಂಡಿತ್ತು. ವೃತ್ತಾಕಾರದ ಗುಮ್ಮಟಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಕಮಾನುಗಳು ಇರ್ತಕ್ಕಂಥದ್ದು ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಥರ ಕಮಾನುಗಳು ಇರ್ತಕ್ಕಂಥದ್ದನ್ನು ನೋಡ್ಬೋದು. ಜೊತೆಗೆ ಕಂಬದ ರೀತಿ ಇರ್ತಕ್ಕಂಥ ಮಿನಾರ್ಗಳು, ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಕುತುಬ್ ಮಿನಾರ್, ಹೈದರಾಬಾದ್ನಲ್ಲಿ ಕಂಡು ಬರ್ತಕ್ಕಂಥ ಚಾರ್ ಮಿನಾರ್, ಕಂಬದ ರೀತಿ ಎತ್ತರವಾಗಿರ್ತಕ್ಕಂಥ ಒಂದು ಕಂಬದ ರೂಪವನ್ನು ನೋಡ್ಬೋದು. ಸೊ ಈ ರೀತಿಯ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ವಾಸ್ತುಶಿಲ್ಪ ಶೈಲಿ ಇಂಡೋ ಇಸ್ಲಾಮಿಕ್ ಶೈಲಿ ಅನ್ನೋದೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಈ ಶೈಲಿಲಿ ಇವರು ಕೋಟೆಗಳನ್ನು, ಮಸೀದಿಗಳನ್ನು, ಅರಮನೆಗಳನ್ನು, ಸಾರ್ವಜನಿಕ ಕಟ್ಟಡಗಳನ್ನು ಮತ್ತು ಮದರಸಗಳನ್ನು ಅಂದರೆ ಮುಸ್ಲಿಂ ಶಾಲೆಗಳು, ಕಾಲೇಜುಗಳು ಅಂತ ಕರಿಬೋದು, ಮತ್ತು ಧರ್ಮಶಾಲೆಗಳನ್ನು, ಹೀಗೆ ಅನೇಕ ಒಂದು ಕಟ್ಟಡಗಳನ್ನು ಈ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ದೆಹಲಿ ಸುಲ್ತಾನರು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಕುತುಬ್ದೀನ್ ಐಬಕ್ ಅಂತಕ್ಕಂಥನು ಕುವತ್ ಉಲ್ ಇಸ್ಲಾಂ, ಭಾರತದ ಮೊಟ್ಟ ಮೊದಲ ಮಸೀದಿ, ಈ ಥರದೊಂದು ಮಸೀದಿಯನ್ನು ನಿರ್ಮಾಣ ಮಾಡ್ದ. ಅದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ವಾಸ್ತುಶಿಲ್ಪ ಕೊಡುಗೆ ಕುತುಬ್ ಮಿನಾರ್. ಅದ್ರ ಬಗ್ಗೆ ಕುತುಬ್ದೀನ್ ಐಬಕ್ ಮತ್ತು ಇಲ್ತಾಮಶ್ ಬಗ್ಗೆ ಹೇಳುವಾಗ ನಿಮಗೆ ಸಾಕಷ್ಟು ವಿಷಯವನ್ನು ಹೇಳಿದ್ದೀನಿ, ಹಾಗಾಗಿ ಅದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಕುತುಬ್ ಮಿನಾರ್ ಕೂಡ ಒಂದು ಪ್ರಮುಖ ವಾಸ್ತುಶಿಲ್ಪ ಕೊಡುಗೆ. ಮತ್ತು ಅಲೈ ದರ್ವಾಜಾ ಅಂತಕ್ಕಂಥದ್ದು, ಸೊ ಇದು ಕೂಡ ಇವರ ಒಂದು ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಕೊಡುಗೆ. ಮತ್ತು ಜಮೈತ್ ಖಾನಾ ಮಸೀದಿ, ಹೀಗೆ ಇವರು ಅನೇಕ ವಾಸ್ತುಶಿಲ್ಪ ಕೊಡುಗೆಗಳನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಇದಿಷ್ಟು ಯಾರಿಗೆ ಸಂಬಂಧಪಟ್ಟಂತಹ ವಿಚಾರ ಅಂತಂದರೆ ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಸೊ ಹೀಗೆ ದೆಹಲಿ ಸುಲ್ತಾನರು 1206ರಿಂದ 1526 ತನಕ 3 ಶತಮಾನಗಳಿಗೂ ಹೆಚ್ಚು ಕಾಲ ಆಳ್ವಿಕೆಯನ್ನು ನಡೆಸಿ ತಮ್ಮದೇ ಆದಂತಹ ಒಂದು ಆಡಳಿತ, ಧಾರ್ಮಿಕತೆ ಮತ್ತು ಸಾಮಾಜಿಕ ಒಂದು ಸ್ಥಿತಿಗತಿ ಮತ್ತು ಅವ್ರದ್ದೇ ಆದಂಥ ಆರ್ಥಿಕ ಸ್ಥಿತಿಗತಿಯನ್ನು ಹೊಂದಿದ್ರು. ಮತ್ತು ಅವ್ರದ್ದೇ ಆದಂಥ ಸಾಹಿತ್ಯ ಮತ್ತು ವಾಸ್ತುಶಿಲ್ಪ ಕೊಡುಗೆಗಳನ್ನು ಕೂಡ ನೀಡಿದರು. ಸೊ ಇದಿಷ್ಟು ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಂಥ ವಿಚಾರ. ಮುಂದಿನ ವಿಚಾರಗಳನ್ನು ನೆಕ್ಸ್ಟ್ ತರಗತಿಯಲ್ಲಿ ಚರ್ಚೆ ಮಾಡೋಣ. ಆಗ್ಬೋದಾ? ಥ್ಯಾಂಕ್ ಯು.